ಇನ್ನು ಮಂಡ್ಯದಂತೆ ಬಿಸಿ ಏರಿದೆ ಕಲಬುರಗಿಯ ಚುನಾವಣಾ ರಣಕಣ. ಯಾಕೆಂದರೆ ಒಂದು ಕಡೆ ಫೇಸ್ಬುಕ್ ಸರ್ವೆ ಆಯಿತು, ಅದರಲ್ಲಿ ಉಮೇಶ್ ಜಾಧವ್ ಪರವಾಗಿ ಈಗ ಓಟ್ಗಳು ಬಿತ್ತು. ಆದರೆ ಕ್ಷಣ ಕ್ಷಣಕ್ಕೂ ಅಲ್ಲಿ ಚಿತ್ರಣ ಬದಲಾಗ್ತಾ ಇದೆ. ಸೋಲಿಲ್ಲದ ಸರ್ದಾರ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧವೇ ಪರಮಾಪ್ತ ಧರ್ಮಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ತಿರುಗಿ ಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನನ್ನ ಬಳಿಯೂ ಅಸ್ತ್ರಗಳಿವೆ, ಟೈಮ್ ಬಂದಾಗ ಪ್ರಯೋಗ ಮಾಡ್ತೀನಿ ಅಂತ ನಿನ್ನೆ ಅಷ್ಟೇ ಉಮೇಶ್ ಜಾಧವ್ ಎಚ್ಚರಿಕೆ ನೀಡಿದ್ರು. ಇದನ್ನು ಪಬ್ಲಿಕ್ ಟಿವಿ ವೆಬ್ಸೈಟ್ನಲ್ಲಿ ವರದಿ ಕೂಡ ಮಾಡಲಾಗಿತ್ತು. ಈ ಪೋಸ್ಟ್ಗೆ ಗ್ರೇಟ್ ಜಾಧವ್ ಜಿ ಅಂತ ಶಾಸಕ ಅಜಯ್ ಸಿಂಗ್ ಕಾಮೆಂಟ್ ಹಾಕಿದ್ದಾರೆ. ಇದು ಕಲಬುರಗಿ ಕೈವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಉಮೇಶ್ ಜಾಧವ್ಗೆ ಬೆಂಬಲಿಸಿಬಿಡ್ತಾರ ಡಾಕ್ಟರ್ ಅಜಯ್ ಸಿಂಗ್ ಅನ್ನೋ ಪ್ರಶ್ನೆ ಎದ್ದಿದೆ. ಮಂತ್ರಿ ಸ್ಥಾನ ಕೈತಪ್ಪೋದಕ್ಕೆ ಖರ್ಗೆ ಅವರೇ ಕಾರಣ ಅಂತ ಅಜಯ್ ಸಿಂಗ್ ಮುನ್ಸ್ಕೊಂಡಿದ್ರು. ಈ ನಡುವೆ ಕಾಂಗ್ರೆಸ್ಗೆ ಮಾಜಿ ಸಚಿವ ಹಿರಿಯ ಕೈ ಮುಖಂಡ ವೈಜನಾಥ್ ಪಾಟೀಲ್ ಗುಡ್ ಬೈ ಹೇಳಿರೋದು ಖರ್ಗೆ ಅವರನ್ನು ಕಂಗೆಡಿಸಿದೆ. 371J ಹೋರಾಟದ ರೂವಾರಿಯಾಗಿದ್ದ ವೈಜನಾಥ್ ಪಾಟೀಲ್ ಕೈನ ಪ್ರಾಥಮಿಕ ಸದಸ್ಯತ್ವಕ್ಕೆ ಗುಡ್ ಬೈ ಹೇಳಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ಗೆ ರಾಜೀನಾಮೆ ಪತ್ರವನ್ನು ರವಾನೆ ಮಾಡಿದ್ದಾರೆ. ಪಾಟೀಲ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ಗೆ ಬೆಂಬಲಿಸುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಉಗ್ರ ಮಸೂದ್ ರಿಲೀಸ್ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಈಗ ಕೈ ಕಮಲ ವಾರ್ ಶುರುವಾಗಿದೆ. ಬಿಜೆಪಿಯನ್ನು ಟೀಕಿಸಿದ ರಾಹುಲ್ ಗಾಂಧಿಗೆ ಎಳಸು ಅಂತ ಕರೆದರು BS ಯಡಿಯೂರಪ್ಪನವರು. ವಾಜಪೇಯಿ ಟೈಮ್ನಲ್ಲಿ ಏನು ಪರಿಸ್ಥಿತಿ ಇತ್ತು ಅಂತಕ್ಕಂಥದ್ದು ಜಗತ್ತಿಗೆ ಗೊತ್ತಿದೆ. ರಾಹುಲ್ ಗಾಂಧಿ ಇನ್ನೂ ಎಳಸು ಅನ್ನೋದು ಇದಕ್ಕೇನೆ ಅಂತ ಯಡಿಯೂರಪ್ಪನವರು ಹೇಳಿದ್ರೆ BSY ಹೇಳಿಕೆಗೆ ಗೃಹ ಸಚಿವ MB ಪಾಟೀಲ್ ಫುಲ್ ಗರಂ ಆಗಿದ್ದಾರೆ. ಯಡಿಯೂರಪ್ಪ ಈಶ್ವರಪ್ಪ ಅವರಿಗೆ ಎಷ್ಟು ಕಾಮನ್ ಸೆನ್ಸ್ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಪುಲ್ವಾಮಾ ದಾಳಿ ಆದಮೇಲೆ ಯಡಿಯೂರಪ್ಪ 22 ಸ್ಥಾನ ಗೆಲ್ಲೋದ್ರ ಬಗ್ಗೆ ಮಾತನಾಡಿದ್ರು. ಕಾಮನ್ ಸೆನ್ಸ್ ಇದ್ದವ್ರು ಯಾರಾದರೂ ಹೀಗೆ ಮಾತನಾಡ್ತಾರಾ ಅಂತ ಸಚಿವ MB ಪಾಟೀಲ್ ತರಾಟೆಗೆ ತಗೊಂಡಿದ್ದಾರೆ. ನೋಡಿ, ರಾಹುಲ್ ಗಾಂಧಿ ಅವ್ರಿಗೆ ಎಳಪು ಕಾಮನ್ ಸೆನ್ಸ್ ಇಲ್ಲ ಅನ್ನೋದು ಇದಕ್ಕೋಸ್ಕರನೇ. ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಆ ಸಂದರ್ಭದಲ್ಲಿ ಏನು ಪರಿಸ್ಥಿತಿ ಇತ್ತು ಇಡೀ ಜಗತ್ತಿಗೆ ಗೊತ್ತಿರುವಂತದ್ದು. ಎಲ್ಲರ ಒಟ್ಟಾರೆ ಅಭಿಪ್ರಾಯದಂತೆ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಆ ತೀರ್ಮಾನವನ್ನು ತಗೊಂಡ್ರು. ಸರ್, ಈಗ ಸ್ವಾತಂತ್ರ್ಯ ನಂತರ ಈ ದೇಶವನ್ನು ಈ ದುಸ್ಥಿತಿಗೆ ತರೋದಕ್ಕೆ ಕಾರಣ ಈ ಕಾಂಗ್ರೆಸ್ ಪಕ್ಷ. ನೋಡಿ, ಯಡಿಯೂರಪ್ಪನವರು ಕಾಮನ್ ಸೆನ್ಸ್ ಬಗ್ಗೆ ಮಾತಾಡಿದ್ದು ಭಾಳ ದೊಡ್ಡದು. ಯಡಿಯೂರಪ್ಪನವರು ಈಶ್ವರಪ್ಪನವ್ರಿಗೆ ಎಷ್ಟು ಕಾಮನ್ ಸೆನ್ಸ್ ಇದೆ ಇರೋದು ಎಲ್ಲರಿಗೂ ಗೊತ್ತಿದೆ. ಯಾವಾಗ ಪುಲ್ವಾಮಾ ಅಟ್ಯಾಕ್ ಆಯಿತು, ಅವರು ಇಷ್ಟೆಲ್ಲ ಆದಮೇಲೆ ಯಡಿಯೂರಪ್ಪನವ್ರು ಹೇಳಿದರು, ಕಾಮನ್ ಸೆನ್ಸ್ ಇದ್ದವ್ರು ಹೇಳ್ತಾರ ನಮಗೆ 22 ಸೀಟ್ಗಿಂತ ಜಾಸ್ತಿ ಸೀಟ್ ಬರ್ತಾವೆ, ಇದು ಆಗಿದ್ದರಿಂದ ಪುಲ್ವಾಮಾ ಆಗಿದ್ದರಿಂದ ನಮಗೆ BJPಗೆ ಭಾಳ ಶಕ್ತಿ ತುಂಬಿತು ಅಂಥೇಳಿ.